ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಂಜ್ವರ್ಸ್. ಇವತ್ತು ನಾವು ತಮಿಳಿನ ಇನ್ನೊಂದು ರೀಸೆಂಟ್ ಸೆನ್ಸೇಷನ್ ಮೂವಿ 29 ಬಗ್ಗೆ ಮಾತಾಡೋಣ. ಇದು ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ. ಈ ಮೂವಿಯನ್ನು ನಿರ್ದೇಶಿಸಿರುವುದು ಡೈರೆಕ್ಟರ್ ರತನ್ ಕುಮಾರ್. ಈ ಮೂವಿಯ ಕೋರ್ ಸ್ಟೋರಿ ಏನಪ್ಪ ಅಂದರೆ, ಅದು ನಮ್ಮ ಹೀರೋ ಸತ್ಯ ಮತ್ತು ಅವನಿಗಿರುವ ಅವನ ಜೀವನದ ಬಗ್ಗೆ ಇರುವ ಕನ್ಫ್ಯೂಸ್ ಸ್ಟೇಟ್. ಅವನು ಜೀವನದಲ್ಲಿ ಪೂರ್ತಿಯಾಗಿ ಸೆಟಲ್ ಆಗಿರುವುದಿಲ್ಲ. ಅವನಿಗಂತೆ ಒಂದು ಐಡೆಂಟಿಟಿ ಇಲ್ಲ, ಜೀವನದಲ್ಲಿ ಒಂದು ಗುರಿ ಇಲ್ಲ. ಅವನು ಪ್ರೀತಿ, ಕೆರಿಯರ್ ಗ್ರೋತ್ ಆ್ಯಂಡ್ ತನ್ನ ಐಡೆಂಟಿಟಿ ಏನು ಎಂಬ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾನೆ. ಈ ಸಿನಿಮಾದ ಮೇನ್ ಸ್ಟೋರಿ ಸತ್ಯನ ಸೆಲ್ಫ್ ಡಿಸ್ಕವರಿ. ನಾಯಕಿ ವಿಜಿ ಜೊತೆಗಿನ ಅವನ ಪ್ರೀತಿ ಮತ್ತು ಸಂಬಂಧ. 29ನೇ ವಯಸ್ಸಿನಲ್ಲಿ ಅವನು ತನ್ನ ಐಡೆಂಟಿಟಿ ಏನೆಂಬುದನ್ನು ಅರಿಯುವ ಅವನ ಹೋರಾಟ. ಈ ಕಥೆಯ ಮುಖ್ಯ ಭಾಗ ಪ್ರೇಮ ಕಥೆ. ಈ ಪ್ರಯಾಣದ ಮಧ್ಯೆ ಸತ್ಯ ವಿಜಿಯನ್ನು ಭೇಟಿ ಮಾಡುತ್ತಾನೆ. ಇಬ್ಬರ ನಡುವೆ ನಿಧಾನವಾಗಿ ಪ್ರೀತಿ ಮೂಡುತ್ತದೆ. ಆದರೆ ಅವರ ಸಂಬಂಧ ಅಷ್ಟು ಸರಳವಾಗಿರುವುದಿಲ್ಲ. ಅದು ಹಲವು ಕಾರಣಗಳಿಂದ ಸಂಕೀರ್ಣವಾಗಿರುತ್ತದೆ. ಪ್ರೀತಿಯ ನಡುವೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತುಂಬ ಎಮೋಷನಲ್ ಕಾನ್ಫ್ಲಿಕ್ಟ್ಸ್ ಹಾಗೂ ನಮ್ಮ ಹೀರೋ ಸತ್ಯನೊಳಗಿನ ಗೊಂದಲ ಮತ್ತು ಅನಿಶ್ಚಿತೆ. ಈ ಎಲ್ಲ ಕಾರಣಗಳಿಂದಾಗಿ ಅವರ ಪ್ರೇಮ ಸಂಬಂಧ ಅನೇಕ ಪರೀಕ್ಷೆಗಳನ್ನು ಎದುರಿಸುತ್ತದೆ ಮತ್ತು ಕತೆಗೆ ಹೆಚ್ಚಿನ ಭಾವನಾತ್ಮಕ ಆಳವನ್ನು ನೀಡುತ್ತದೆ. ಈ ಸಿನಿಮಾದಲ್ಲಿ ನಮ್ಮ ಹೀರೋನ ಸಂಘರ್ಷ ಹೊರಗಿನ ಜಗತ್ತಿನೊಂದಿಗೆ ಅಲ್ಲ, ಅದು ನಾಯಕನ ಮನಸ್ಸಿನೊಳಗೆ ನಡೆಯುತ್ತದೆ. ಅವನು ಪ್ರೀತಿಗೆ ಮಹತ್ವ ಕೊಡಬೇಕಾ ಅಥವಾ ನನ್ನ ವ್ಯಕ್ತಿತ್ವ ಮತ್ತು ಕನಸುಗಳಿಗೆ ಬೆಲೆ ಕೊಡಬೇಕಾ ಅನ್ನೋ ಗೊಂದಲದಲ್ಲಿರುತ್ತಾನೆ. ಜೀವನದಲ್ಲಿ ಯಾವ ರೀತಿಯ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಿದ್ದಾನೆ, ಜವಾಬ್ದಾರಿಗಳನ್ನು ಹೊರುವಷ್ಟು ಸಿದ್ಧನಾಗಿದ್ದಾನೆ. ಈ ಒಳಗಿನ ಗೊಂದಲ ಮತ್ತು ಆತ್ಮಸಂಘರ್ಷ ಇಡೀ ಸಿನಿಮಾದ ಕಥೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ ಬಗ್ಗೆ ಮಾತನಾಡುವುದಾದರೆ, ಸತ್ಯ ಮತ್ತು ವಿಜಿ ಕ್ಯಾರೆಕ್ಟರ್ ತುಂಬ ಭಾವನಾತ್ಮಕವಾಗಿ ಎಮೋಷನಲ್ ಆಗಿ ತುಂಬ ಕನೆಕ್ಟ್ ಆಗುತ್ತವೆ. ಅದೇ ಥರ ಡೈರೆಕ್ಟರ್ ರತನ್ ಕುಮಾರ್ ತುಂಬ ಕಮರ್ಷಿಯಲ್ ಎಲಿಮೆಂಟ್ಗೆ ಬೆಲೆ ಕೊಡದೆ ರಿಯಾಲಿಟಿ ಮತ್ತು ಎಮೋಷನಲ್ಗೆ ತುಂಬ ಗಮನ ಹರಿಸಿದ್ದಾರೆ. ಚಿತ್ರವು ಕೆಲವೊಮ್ಮೆ ನಿಧಾನವಾಗಿ ಸಾಗುವಂತೆ ಅನಿಸಬಹುದು, ಆದರೆ ಉದ್ದೇಶಪೂರ್ವಕವಾಗಿದೆ. ನಾಯಕನ ಮನಸ್ಸಿನಲ್ಲಿನ ಗೊಂದಲ ಮತ್ತು ಭಾವನಾತ್ಮಕ ಭಾರವನ್ನು ಪ್ರೇಕ್ಷಕರಿಗೆ ಅನುಭವಿಸುವಂತೆ ಮಾಡಲು ಈ ಶೈಲಿಯನ್ನು ಬಳಸಲಾಗಿದೆ. ಈ ಮೂವಿಯಲ್ಲಿ ಯಾವುದು ವರ್ಕ್ ಆಗಿದೆ ಅಂದರೆ, ಮೂವಿಯ ಸ್ಟ್ರಾಂಗ್ ಎಮೋಷನಲ್ ಕಾನ್ಸೆಪ್ಟ್ ಮತ್ತು ಅದು ಈಗಿನ ಜನ್ರೇಷನ್ನ ರಿಯಲ್ ಲೈಫ್ ಕನ್ಫ್ಯೂಷನ್ ಹಾಗೂ ಇದು ಈಗಿನ ಜನ್ರೇಷನ್ಗೆ ತುಂಬ ರಿಲೇಟೇಬಲ್ ಸ್ಟೋರಿ. ಈ ಮೂವಿಯಲ್ಲಿ ಯಾವುದು ವರ್ಕ್ ಆಗಿಲ್ಲ ಅಂದರೆ ಅದು ಕತೆ ತುಂಬ ನಿಧಾನವನಿಸುತ್ತದೆ. ಕೆಲವು ಪಾತ್ರಗಳ ಡೆವಲಪ್ಮೆಂಟ್ ಪೂರ್ಣವಾಗಿ ತೋರಿಸಲಾಗಿಲ್ಲ. ಕ್ಲೈಮ್ಯಾಕ್ಸ್ ಎಲ್ಲರಿಗೂ ಇಷ್ಟ ಆಗದೇ ಇರುತ್ತದೆ. ಕೆಲವು ದೃಶ್ಯಗಳು ಅನಗತ್ಯವಾಗಿ ಲೆಂದಿ ಮಾಡಿದ್ದಾರೆ. ಓವರಾಲ್ ಆಗಿ ನೋಡಿದರೆ 29 ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಲ್ಲ. ಇದು ನಿಧಾನವಾಗಿ ಸಾಗುವ ಎಮೋಷನಲ್ ಹಾಗೂ ಮತ್ತು ಪಾತ್ರಗಳ ಮೇಲೆ ಅವಲಂಬಿತವಾಗಿರುವ ಸಿನಿಮಾ. ನಿಮಗೆ ಜೀವನಕ್ಕೆ ಹತ್ತಿರವಾದ ಆಳವಾದ ಮತ್ತು ಭಾವನಾತ್ಮಕ ಕಥೆಗಳು ಇಷ್ಟವಾದರೆ ಈ ಸಿನಿಮಾ ಖಂಡಿತವಾಗಿ ನಿಮ್ಮ ಮನಸ್ಸಿಗೆ ತಾಕುತ್ತದೆ. ಆದರೆ ವೇಗವಾಗಿ ಸಾಗುವ ಕಾಮಿಡಿ ಹಾಗೂ ಮತ್ತು ಆ್ಯಕ್ಷನ್ ತುಂಬಿರೋ ಎಂಟರ್ಟೈನ್ಮೆಂಟ್ ನಿರೀಕ್ಷಿಸಿದರೆ ಈ ಸಿನಿಮಾ ನಿಮಗೆ ಸ್ವಲ್ಪ ನಿಧಾನ ಅನಿಸಬಹುದು. ನೀವು ಎಮೋಷನಲ್ ಡ್ರಾಮಾ ಸಿನಿಮಾಗಳನ್ನು ಇಷ್ಟಪಡುವವರಾದರೆ ಈ ಮೂವಿಯನ್ನು ತಪ್ಪದೆ ನೋಡಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಬಹುದು. ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಈ ಸಿನಿಮಾ ನೋಡಿದ್ದರೆ ನಿಮಗೆ ರಿಲೇಟೇಬಲ್ ಅನಿಸುತ್ತಾ ಅಥವಾ ಬೋರಿಂಗ್ ಅನಿಸುತ್ತಾ ಕಮೆಂಟ್ನಲ್ಲಿ ತಿಳಿಸಿ. ಇನ್ನೊಂದು ಹೊಸ ಮೂವಿಯ ಜೊತೆ ಮತ್ತೆ ಮುಂದಿನ ವಾರ ಸಿಗೋಣ. ಧನ್ಯವಾದಗಳು.